ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಗೊತ್ತೇ ಇರುತ್ತೆ LSG ಮತ್ತೆ RR ಮ್ಯಾಚ್ ಇದೆ. ಖಂಡಿತವಾಗ್ಲೂ ಈ ಮ್ಯಾಚ್ ಎಲ್ಲಾಗುತ್ತೆ, ಏನಾಗುತ್ತೆ, ಯಾರು ಗೆಲ್ಬೋದು, ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಇವತ್ತು ಏನೆಲ್ಲ ಟರ್ನ್ ಆಗ್ಬೋದು, LSG ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ತಾರಾ? ಯಾಕಂದ್ರೆ ನಿಕ್ಲಸ್ ಪುರನ್ ಕಂಟಿನ್ಯೂಸ್ 5-6 ಮ್ಯಾಚ್ ಆಯ್ತು, ಒಂದ್ಸಲ ಕೂಡ ಅದ್ರ ಮೇಲೆ ಸ್ಕೋರ್ ಹೊಡೆದಿಲ್ಲ, ಕಂಟಿನ್ಯೂ ಆಗಿ ಫೇಲ್ ಆಗ್ತಾನೇ ಇದ್ದಾರೆ. ಆ ಕಾರಣಕ್ಕೆ LSG ಏನಾದರೂ ಒಂದು ಬಿಗ್ ಚಾಲೆಂಜ್ ಇರುತ್ತಾ, ಒಂದು ಬಿಗ್ ಚೇಂಜಸ್ ಏನಾದರೂ ಇರುತ್ತೆ ಅಂತೆಲ್ಲ ಮಾತಾಡೋಣ. ಖಂಡಿತವಾಗ್ಲೂ ನಾನು ಇನ್ನೇ ಹೇಳಿದ್ದೆ SRH ಗೆಲ್ಲುತ್ತೆ ಅಂತ. ಅದೇ ರೀತಿ SRH ಕೂಡ ಗೆದ್ದಿದೆ. ನೀವು ಪ್ರಿಡಿಕ್ಷನ್ ಮಾಡಿ, ನಿಮ್ಮ ಹೆಸರನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ಇಂಥವ್ರು ಪ್ರಿಡಿಕ್ಟ್ ಮಾಡಿದ್ರೆ ಇಂಥವ್ರು ಎಕ್ಸ್ಪರ್ಟ್ ಇದ್ದಾರೆ ಅಂತೆಲ್ಲ ನಿಮ್ಮ ಹೆಸರು ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬರುತ್ತೆ. ನೀವು ಪ್ರಿಡಿಕ್ಟ್ ಮಾಡೋದು ಇಂಥ ಮ್ಯಾಚ್ ಗೆಲ್ಲುತ್ತೆ ಅಂತ ಹೇಳೋದು ಮಾತ್ರ ಮರಿಬೇಡಿ, ಸರಿನಾ? ಇನ್ನು LSG ಮತ್ತೆ RR ಬಗ್ಗೆ ಮಾತಾಡೋಣ. ಮೈ ಪ್ರಿಡಿಕ್ಷನ್ ಆಲ್ಮೋಸ್ಟ್ ಹೇಳೇ ಬಿಡ್ತೀನಿ. ಖಂಡಿತವಾಗ್ಲೂ ಮೈ ಪ್ರಿಡಿಕ್ಷನ್ ಏನಂದ್ರೆ ಇವತ್ತು ಕೂಡ RR ಅಸ್ಸಾಂಗೆ ಹೋಗುತ್ತೆ, ಅಂದ್ರೆ RR ಮ್ಯಾಚ್ ಸೋಲುತ್ತೆ, LSG ಗೆಲ್ಲುತ್ತೆ ಅಂತ ನಾನು ಪ್ರಿಡಿಕ್ಷನ್ ಹೇಳ್ತೀನಿ. ಖಂಡಿತವಾಗ್ಲೂ ಯಾಕಂದ್ರೆ ಹಂಗೆ ಅನ್ಸುತ್ತೆ. ಆಲ್ಮೋಸ್ಟ್ RR ಏನು ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ಯಾರಾದ್ರೂ ಒಬ್ಬೊಬ್ರು ಹಿಂದೆ ಗಡ 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 ಅಂತ ಹೋಗ್ಬಿಡ್ತಾರೆ, ಅದು ಅವ್ರ ಸ್ಪೆಷಾಲಿಟಿ. ಅದೇ ರೀತಿಯಾಗಿ LSG ಕೂಡ ಆಡ್ತಾರೆ, ಇಲ್ಲ ಅಂತಲ್ಲ. ಬಟ್ LSG ಸ್ವಲ್ಪ ಚೇಂಜಸ್ ಆಗೋ ಸಾಧ್ಯತೆ ತುಂಬಾನೇ ಇದೆ. ಅದಾದ್ಮೇಲೆ ಅದು ಲಕ್ನೋದಲ್ಲೇ ಮ್ಯಾಚ್ ಆಡೋ ಕಾರಣ ಅವ್ರಿಗೆ ಫೇವರ್ ಆಗ್ಬೋದು, ಅವ್ರಿಗೆ ಫೇವರಿಸಮ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಆ ಕಾರಣಕ್ಕೇನೆ LSG ಮ್ಯಾಚ್ ಗೆಲ್ಬೋದು. ಒಂದ್ಸಲ ರಾಜಸ್ಥಾನಕ್ಕೆ ದರಿದ್ರ ಅಂಟ್ಕೊಳ್ತು ಅಂದ್ರೆ ಕಂಟಿನ್ಯೂ ಆಗಿ ಇದ್ದೇ ಇರುತ್ತೆ. ಅದು ಆಲ್ರೆಡಿ ಕಂಟಿನ್ಯೂ ಸೋತಿದ್ದಾಯ್ತು ಆ ರಾಜಸ್ಥಾನ. ಆದ ಕಾರಣ ನಾಳೆ ಮ್ಯಾಚ್ ಕೂಡ ಸೋಲ್ತಾರೆ ಅಂತ ಅನ್ಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ನೀವು ವೆನ್, ವೇರ್, ವಾಟ್ ಎಕ್ಸ್ಪೆಕ್ಟ್, ಏನ್ ಮಾಡ್ಬೋದು, ಏನಾಗುತ್ತೆ, ಏನೆಲ್ಲ ಆಗ್ಬೋದು ಅಂತೆಲ್ಲ ಕೇಳೋದಾದ್ರೆ ಖಂಡಿತವಾಗ್ಲೂ ವೇರ್ ಎಲ್ಲಾಗುತ್ತೆ, ಲಕ್ನೋದಲ್ಲೇ ಮ್ಯಾಚ್ ನಡೆಯುತ್ತೆ. ಖಂಡಿತವಾಗ್ಲೂ ಆ ಲಕ್ನೋದಲ್ಲಿ ಪಿಚ್ ಏನಂದ್ರೆ ಇಲ್ಲಿವರೆಗೂ 2 ಮ್ಯಾಚ್ ನಡೆದಿದೆ. 2 ಮ್ಯಾಚ್ ಕೂಡ ಲೋ ಸ್ಕೋರ್ ಗೇಮಿಂಗ್ ಆಗಿದೆ, ಹೈ ಸ್ಕೋರ್ ಗೇಮ್ ಅಂತೂ ಆಗಿಲ್ಲ ಲಕ್ನೋದಲ್ಲಿ. ಖಂಡಿತವಾಗ್ಲೂ ಸರಿನಾ, LSG ಗೆಲ್ಲುತ್ತೆ, RR ಸೋಲುತ್ತೆ ಅಂತ ನಾನು ಪ್ರಿಡಿಕ್ಷನ್ ಹೇಳ್ತೀನಿ. ನೀವು ಕೂಡ ಮಿಸ್ ಮಾಡ್ದೇನೆ ಪ್ರಿಡಿಕ್ಷನ್ ಮಾಡೋದು ಮಾತ್ರ ಮರಿಬೇಡಿ, ಸರಿನಾ? ಇನ್ನು ಮೇನ್ ಆಗಿ ವಿಷಯಕ್ಕೆ ಬರೋಣ. LSG ಆಗುತ್ತೆ, ಎಕನಾ ಸ್ಟೇಡಿಯಂ ಲಕ್ನೋದಲ್ಲಿ ಆಗುತ್ತೆ. ವಾಟ್ ಎಕ್ಸ್ಪೆಕ್ಟ್, ಈ ಪಿಚ್ ಯಾವ ರೀತಿ ಇರುತ್ತೆ, ಏನಾಗ್ಬೋದು ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಈ ಪಿಚ್ ಬಂದು 2 ಮ್ಯಾಚ್ ನಡೆದಿದೆ. ಈ ಪಿಚ್ ಅಲ್ಲಿ ಆಲ್ರೆಡಿ ಬೋತ್ ರಿಲೇಟಿವ್ ಲೋ ಸ್ಕೋರಿಂಗ್ ಆಗಿದೆ. ಪ್ರೀವಿಯಸ್ ಈವ್ನಿಂಗ್ ಗೇಮ್ ಕೂಡ ಬಂತು, ಇದಾಗಿತ್ತು ಅಂತ. ನಿನ್ನೆ ಈವ್ನಿಂಗು ಪಿಚ್ ಕ್ಯೂರೇಟ್ ಇರುತ್ತಲ್ಲ, ಗ್ರೌಂಡ್ ಸ್ಟಾಪ್ ಇರ್ತಾರೆ, ಅವ್ರ ಹತ್ರ ಹೋಗಿ ಹೆಚ್ಚಾಗಿ ಕಾಲವನ್ನ ಕಳೆದಿದ್ದಾರಂತೆ ರಿಷಬ್ ಪಂತ್ ಅವರು. ಅಲ್ಲಿ ಹೆಚ್ಚಾಗಿ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದಾರೆ, ಪಿಚ್ ಯಾವ ರೀತಿ ಚೇಂಜ್ ಆಗ್ಬೋದು, ಏನಾಗುತ್ತೆ ಅಂತ. ಹೋಮ್ ಗ್ರೌಂಡ್ ಖಂಡಿತ ಅವರು ಚೇಂಜಸ್ ಮಾಡ್ಕೋಬಹುದು, ಅವ್ರ ಹತ್ರ ಮಾತಾಡ್ಬೋದು, ಪಿಚ್ ಇದೇ ರೀತಿ ಮಾಡಿ ಅಂತ ಕೂಡ ಕೇಳ್ಕೋಬಹುದು. ಯಾಕಂದ್ರೆ ಅವ್ರ ಗ್ರೌಂಡ್ ಅವ್ರ ಇಷ್ಟ, ಯಾವ ರೀತಿ ಬೇಕಾದ್ರೆ ಮಾಡ್ಕೋಬಹುದು. ನೀವು ಬೌಲಿಂಗ್ ಸ್ಟ್ರಾಂಗ್ ಇದೆಯಾ, ಬೌಲಿಂಗ್ ಪಿಚ್ ಮಾಡ್ಕೋಬಹುದು, ಬ್ಯಾಟಿಂಗ್ ಸ್ಟ್ರಾಂಗ್ ಇದೆಯಾ, ಬ್ಯಾಟಿಂಗ್ ಪಿಚ್ ಮಾಡ್ಕೋಬಹುದು. ಆ ರೀತಿ ಕೂಡ ಇರುತ್ತೆ. ಗ್ರೌಂಡ್ ಸ್ಟಾಪ್ ಹತ್ರ ಟೋಟಲ್ ಆಗಿ 25 ನಿಮಿಷ ಎಲ್ಲ ಮಾತಾಡಿದಂತ ಹತ್ರ ಸಖತ್ತಾಗಿ ಎಲ್ಲ ಡಿಸ್ಕಸ್ ಮಾಡಿ, ಅದ್ರ ಬಗ್ಗೆ ಅನಲೈಟಿಕ್ ಮಾಡಿ ಎಲ್ಲ ಮಾತಾಡಿದಂತ ರಿಷಬ್ ಪಂತ್ ಅವರು. ಕನ್ಸಿಡರ್ ಆಗಿದೆ. ಅಮೌಂಟ್ ಆಫ್ ಚಾರ್ಟಿಂಗ್ ನೆಕ್ಸ್ಟ್ ಬೈ 20 ಮಿನಿಟ್ಸ್. ಅದಾದ್ಮೇಲೆ ಟಾಮ್ ಮೋಡಿ ಕೂಡ ಹೋಗಿ ಮಾತಾಡಿದ್ರಂತೆ ಆ ಪಿಚ್ ಬಗ್ಗೆ, ನೆಕ್ಸ್ಟ್ ಪಿಚ್ ಬಗ್ಗೆ. 2015ರಲ್ಲಿ ಈ ಪಿಚ್ ಟರ್ನ್ ಆಗಿತ್ತು, ಸ್ಪಿನ್ಗೆ ತುಂಬಾ ಅನುಕೂಲ ಆಗಿತ್ತು. ಬಟ್ ಈ ಸಲ ಮಾತ್ರ ಸ್ವಲ್ಪ ಎಡವಟ್ಟುಗಳು ಆಗ್ತಾ ಇದ್ದಲ್ಲ, ಯಾಕೆ ಕೊಣಕ್ಕಂತೆಲ್ಲ ಹೇಳ್ತಾ ಇದ್ದಾರೆ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಅಲ್ಲಿ 40 ಡಿಗ್ರೀಸ್ ಉಷ್ಣಾಂಶ ಇರುತ್ತೆ ಡೇ ಟೈಮಲ್ಲಿ, ಬಟ್ ನೈಟ್ಗಳು ಅದನ್ನೇ ಕಂಟಿನ್ಯೂ ಆಗ್ತಾರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಆದ ಕಾರಣ ಇಲ್ಲಿ ಕೂಡ ಒಂದು ವೇಳೆ ಸ್ಲೈಟ್ಲಿ ಎಫೆಕ್ಟ್ ನೈಟ್ ಕೂಡ ಆಗುತ್ತೆ, ಇಲ್ಲಿ ಕೂಡ ಚೇಂಜಿಂಗ್ ಆಗೋ ಸಾಧ್ಯತೆ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲಿಲ್ಲ. ಇಲ್ಲಿ ಆಲ್ಮೋಸ್ಟ್ ಗೆದ್ದಿರೋ ಮ್ಯಾಚ್ಗಳು ಎಲ್ಲ ಕೂಡ ಫಸ್ಟ್ ಬ್ಯಾಟಿಂಗ್ಗೆ ಗೆದ್ದಿದೆ, ಚೇಂಜಿಂಗ್ ಅನುಕೂಲ ಆಗಿರಲ್ಲ ಅಂತೆಲ್ಲ ಹೇಳ್ತಾರೆ. ನೋಡೋಣ ಯಾವ ರೀತಿ ಎಲ್ಲ ಹೇಳ್ತಾರೆ. ಇನ್ನೊಂದು ಬಂದ್ಬಿಟ್ಟು ಹೇಳ್ದಲ್ಲ, ಲೋ ಸ್ಕೋರಿಂಗ್ ಗೇಮ್ ಅಂದ್ರೆ 180, 170 ಅಂದ್ರೆ ಹೈಯೆಸ್ಟ್ ಸ್ಕೋರ್ ಆಗುತ್ತೆ ಈ ಗ್ರೌಂಡ್ ಅಲ್ಲಿ. ಆದ ಕಾರಣ ಲೋ ಸ್ಕೋರಿಂಗ್ ಗೇಮ್ ಆಗ್ಬೋದು, ಫಸ್ಟ್ ಬ್ಯಾಟಿಂಗ್ ಗೆಲ್ಬಹುದು ಅಂತ ಅನ್ಸುತ್ತೆ. ಬಟ್ ಪ್ರಿಡಿಕ್ಷನ್ ಮಾತ್ರ ಹೇಳೋದು ಮಾತ್ರ LSG ಗೆಲ್ಲುತ್ತೆ ಅಂತ ನಾನು ಹೇಳ್ತೇನೆ. ಖಂಡಿತ. ಮತ್ತೆ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಇನ್ನು ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋಣ. ಖಂಡಿತವಾಗ್ಲು ಇನ್ನು ಇಂಜುರಿ ಅಂತ ತಗೊಂಡ್ರೆ ಟೀಮಲ್ಲಿ ಇಂಜುರಿಯಲ್ಲಿ ಮಯಾಂಕ್ ಯಾದವ್ ಇಂಜುರಿ ಇದ್ದಾರೆ, ಅವನು ಆಗಿಲ್ಲ. ಬೌಲಿಂಗ್ ಆಲ್ಮೋಸ್ಟ್ ಚೆನ್ನಾಗೇ ಇದೆ ಗುರು LSG ದವ್ರದ್ದು. 200 ಸ್ಕೋರ್ ಹೊಡೆದ್ರೆ ಆರಾಮಾಗಿ ಅವ್ರು ಕಂಟ್ರೋಲ್ ಮಾಡ್ಕೋಬಹುದು. ಬಟ್ ಬ್ಯಾಟ್ಸ್ಮನ್ ಇಂದ ಸ್ಕೋರೇ ಬರ್ತೇನೆ, ಎಲ್ಲ ಗುರು ಕಂಟ್ರೋಲ್ ಮಾಡೋದಂತೆಲ್ಲ ಖಂಡಿತವಾಗ್ಲೂ ಮಾತಾಡ್ಬೋದು. ಈ ಆಲ್ಸೋ ಕನ್ಫರ್ಮ್ ಡೇಟ್ ಆನ್ ಲೋಯಡರ್ ಆಶಿಷ್ ಬಡೋನಿ ಮಾರ್ಷ್ ಓಪನಿಂಗ್ ಆಗಿ ಅವರೇ ಮತ್ತೆ ಬರ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಒನ್ ಡೌನ್ ಆಗಿ ಇವ್ರು ಬರ್ತಾರೆ, ಯಾರು ನಮ್ಮ ರಿಷಬ್ ಪಂತ್ ಮಾಡ್ತಾರೆ. ಮಾರ್ಕ್ರಮ್, ಮಾರ್ಷಪುರನೋ ಇವ್ರು 3 ಜನ ಆಡ್ತಾ ಇಲ್ಲ ಗುರು. ಖಂಡಿತವಾಗ್ಲು ಒಬ್ಬೊಬ್ರಿಗೆ 20 ಕೋಟಿ ಕೊಟ್ಟು ರೊಕ್ಕ ತಗೊಂಡಿದ್ದಾರೆ, ಬಟ್ ಒಬ್ರು ಆಡಿಲ್ಲ ಅಂದ್ರೆ ಓನರ್ಗೆ ವೆಂಕಟರಮಣ ಗೋವಿಂದ ಅನ್ನಂಗಿರುತ್ತೆ. ಆ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲು. ಇನ್ನು ಪ್ಲೇಯಿಂಗ್ 11 ಅಂತ ತಗೊಂಡ್ರೆ LSG ಖಂಡಿತವಾಗ್ಲು ಲಾಸ್ಟ್ ಮ್ಯಾಚ್ ಯಾರ ಹತ್ರ ಆಗಿದೆ, ಆಯುಷ್ ಬಡೋನಿ ಮತ್ತೆ ಮಿಚೆಲ್ ಮಾರ್ಷ್ ಓಪನರ್ ಆಗಿ ಬರ್ಬೋದು. ಈ ಸಲ ಎಷ್ಟು ಸಲ ಚೇಂಜ್ ಮಾಡಿದ್ರು ಗುರು ಇವರು ಅನ್ಸುತ್ತೆ.
ಆಯುಷ್ ಪಟೇಲ್ ಮತ್ತು ಮಿಚೆಲ್ ಮಾರ್ಷ್ ಬರ್ಬೋದು ಓಪನರ್ಸ್ ಆಗಿ. ಒನ್ ಆಗಿ ರಿಷಬ್ ಪಂತ್, ಥರ್ಡ್ ನಿಕ್ಲಸ್ ಪುರಾನ್, ಆಡನ್ ಮಾಕ್ರಮ್, ಮುಕುಲ್ ಚೌಧರಿ, ಹಿಮ್ಮತ್ ಸಿಂಗ್, ಮೊಹಮ್ಮದ್ ಶಮಿ, ಆವಿಷ್ ಖಾನ್, ಪ್ರಿನ್ಸ್ ಯಾದವ್, ಎಂ ಸಿದ್ಧಾರ್ಥ, ಮೋಹಿಶ್ ಖಾನ್ ಅಂತ ಹೇಳ್ತಾರ. ಖಂಡಿತವಾಗ್ಲೂ ಸ್ಕ್ವಾಡ್ ಅಂತ ತಗೊಂಡಾಗ ನನ್ಗೆ ಯಾಕೋ ನಾಳೆ ಮ್ಯಾಚು ನಿಕ್ಲಸ್ ಪುರಾನ್ ಅವ್ರನ್ನ ಕುಂದಿರಿಸ್ಬೋದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವ್ರ ಪ್ಲೇಸಲ್ಲಿ ಜಾಸ್ ಇಂಗ್ಲಿಷ್ ಅವ್ರನ್ನ ಆಡಿಸ್ಬೋದು. ಯಾಕಂದ್ರೆ ಅವರು ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಆಡ್ತಾರೆ. ಜಾಸ್ ಇಂಗ್ಲಿಷ್ ಅವರು ಕೂಡ ಇದ್ದಾರೆ, ಇಂಟರ್ನ್ಯಾಷನಲ್ ಪ್ಲೇಯರು ಆದ ಕಾರಣ ಅವ್ರನ್ನ ಆಡಿಸ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಏನೆಲ್ಲ ಮಾಡ್ತಾರೆ ಅಂತ. ಇನ್ನು ಅದೇ ರೀತಿಯಾಗಿ ಇವರಲ್ಲಿ ತಗೊಂಡ್ರೆ ಖಂಡಿತವಾಗ್ಲೂ ರಾಯಸಲ್ಲ ಅಂತೂ ಸೇಮ್ ಟೀಮ್ ಆಡ್ತಾರೆ. ಯಾಕಂದ್ರೆ ಟೀಮ್ ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ಇಲ್ಲಿ ಏನಾಗ್ತಂದ್ರೆ ಮಿಡ್ಲ್ ಆರ್ಡರ್ ಯಾರು ಚೆನ್ನಾಗಿ ಆಡ್ತಾ ಇಲ್ಲ. ಒಂದ್ಸಲ ಇಟ್ ಮೇಲೆ ಕುದಿಸಿದ್ರು, ಮತ್ತೆ ತಗೊಂಡ್ರು, ಮತ್ತೆ ಬಂದ್ರು, ಮತ್ತೆ ಹೋದ್ರು, ಏನೇನೆಲ್ಲ ಮಾಡಿದ್ರು. ಬಟ್ ಅಷ್ಟೊಂದು ಏನು ಅವ್ರಿಗೆ ರಿಕವರಿ ಆಗಲಿಲ್ಲ, ಅಷ್ಟೊಂದು ಏನು ಕಲ್ತು ಬರಲಿಲ್ಲ ಅಂತ ಹೇಳ್ಬೋದು ಖಂಡಿತವಾಗ್ಲು. ಇನ್ನು ಈ ಟೀಮಲ್ಲಿ ಬಂದ್ಬಿಟ್ಟು ಪ್ಲೇಯಿಂಗ್ ಲೆವೆನ್ ತಗೊಂಡ್ರೆ ಜೈಸ್ವಾಲ್ ಅವರು ಬರ್ತಾರೆ, ವೈಭವ್ ಸೂರ್ಯವಂಶಿ ಇರ್ತಾರೆ, ಧ್ರುವ್ ಜುರೇಲು, ರಿಯಾನ್ ಪರಾಗೋ, ಸ್ಮಿರ್ ಇಟ್ಮ್ಯಾರ್, ಫೆರಾರಿಯಾ, ರವೀಂದ್ರ ಜಡೇಜಾ, ಜೋಫರ್ ಆರ್ಚರ್, ರವಿ ಬಿಷ್ಣು, ಬಿಚೇಶ್ ಶರ್ಮಾ, ನರೇಂದ್ರ ನಾದ್ರೆ ಬರ್ಗರ್, ಯಶ್ ರಾಜ ಪುಂಜ ಕೂಡ ಖಂಡಿತವಾಗ್ಲೂ ನಾನು ಆಡ್ತಾರೆ. ಯಾಕೆ ಗೊತ್ತಾ, ಅಲ್ಲಿ ಸ್ಪಿನ್ನು ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. 3 ಜನ ಟಾಪ್ ಸ್ಪಿನ್ನರ್ ಇರ್ತಾರೆ ಗುರು. ರವಿ ಬಿಷ್ಣು ಇರ್ತಾರೆ, ರವಿ ಜಡೇಜಾ ಇರ್ತಾರೆ, ಯಶ್ ರಾಜ ಪಂಜ ಇರ್ತಾರೆ. ಇವರು ಟಾಪ್ ಸ್ಪಿನ್ನರ್ ಆಗ್ತಾರೆ. ನನಗೆ ಯಾಕೋ ಅನ್ಸುತ್ತೆ ಸಂದೀಪ್ ಶರ್ಮಾ ಮತ್ತೆ ತಗೊಂತಾರ ಅಂದ್ರೆ ಕುಂದಿಸ್ತಾರ ಅಂತ ಅನ್ಸುತ್ತೆ. ಸ್ಲೋ ಪಿಚ್ ಆಗಿರೋ ಕಾರಣ ಸಂದೀಪ್ ಶರ್ಮಾ ತುಂಬಾ ಹೆಲ್ಪ್ ಆಗ್ಬೋದು. ಬಟ್ ಇವ್ರು ಏನ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಈ ರೀತಿ ಆಗ್ತಾ ಇದೆ. ಆಲ್ಮೋಸ್ಟ್ ಆಲ್ ಈ IPL ಡೆಬ್ಯೂಟ್ ಅಲ್ಲಿ ಖಂಡಿತವಾಗ್ಲೂ ಆಲ್ರೆಡಿ 44 ಸಿಕ್ಸ್ ಹೊಡೆದರಂತೆ ನಮ್ಮ ಸೂರ್ಯವಂಶಿ. ಅಂದ್ರೆ ಎಲ್ಲ ಸೀಸನ್ ಆಡಿರೋ ಸೀಸನ್ಗಳಲ್ಲಿ IS ಅಷ್ಟು ಬೇಗ ಚೆನ್ನಾಗಿ ಆಡಿದ್ದಾರೆ. ಇನ್ನು ಅದಾದ್ಮೇಲೆ LHG ಸ್ಪಿನ್ನರ್ಸ್ ಪಿಕ್ಡು 7 ವಿಕೆಟ್ಸ್. ಎಕಾನಮಿ ತಗೊಂಡಾಗ ಕಡಿಮೆನೇ ಇದೆ, ಆಲ್ರೆಡಿ 7 ವಿಕೆಟ್ ತಗೊಂಡ್ರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ರೀತಿ ಆಗ್ತಾ ಇದೆ. ನಿಕ್ಲಸ್ ಪುರಾನ್ ಫಾರ್ಮ್ ಅಲ್ಲಿ ಇಲ್ಲ. ಆಡನ್ ಮಾಕ್ರಮ್ ನಿಕ್ಲಸ್ ಪುರಾನ್ ಫಾರ್ಮ್ ಇರೋ ಕಾರಣ ಜಾಸ್ ಇಂಗ್ಲಿಷ್ ಅವರು ನಾಳೆ ಆಡ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಚೇಂಜಸ್ ಮಾಡ್ತಾರೆ ಅಂತ. LHGಲಿ ಖಂಡಿತವಾಗ್ಲೂ ಮ್ಯಾಚ್ ತಗೊಂಡಾಗ ಈ ರೀತಿ ಇದೆ. ಪಿಚ್ ರಿಪೋರ್ಟ್ ಆದಾಗ ಲೋಕ್ ಸ್ಕೋರಿಂಗ್ ಆಗ್ಬೋದು ಅಂತ ಹೇಳ್ತಾರೆ. ಬಟ್ ಫಸ್ಟ್ ಬ್ಯಾಟಿಂಗ್ಗೆ ಹೆಲ್ಪ್ ಆಗಿರುತ್ತೆ ಈ ಪಿಚ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವಿನ್ನರ್ ಯಾರು ಅಂತ ಕೇಳೋದಾದ್ರೆ LHGನೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಸದ್ಯ ಮಾಡಿ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು, ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಮಾಡಿ. ಮಿಸ್ ಮಾಡಿದ ಚಾನಲ್ ಯಾರನ್ನ ಹೊಸದಾಗಿ ನೋಡ್ತಿದ್ರೆ ಮಿಸ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಾದ್ರೆ ಬರ್ಗರ್, ಯಶ್ ರಾಜ ಪುಂಜ ಕೂಡ ಖಂಡಿತವಾಗ್ಲೂ ನಾನು ಆಡ್ತಾರೆ. ಯಾಕೆ ಗೊತ್ತಾ, ಅಲ್ಲಿ ಸ್ಪಿನ್ನು ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. 3 ಜನ ಟಾಪ್ ಸ್ಪಿನ್ನರ್ ಇರ್ತಾರೆ ಗುರು. ರವಿ ಬಿಷ್ಣು ಇರ್ತಾರೆ, ರವಿ ಜಡೇಜಾ ಇರ್ತಾರೆ, ಯಶ್ ರಾಜ ಪಂಜ ಇರ್ತಾರೆ. ಇವರು ಟಾಪ್ ಸ್ಪಿನ್ನರ್ ಆಗ್ತಾರೆ. ನನಗೆ ಯಾಕೋ ಅನ್ಸುತ್ತೆ ಸಂದೀಪ್ ಶರ್ಮಾ ಮತ್ತೆ ತಗೊಂತಾರ ಅಂದ್ರೆ ಕುಂದಿಸ್ತಾರ ಅಂತ ಅನ್ಸುತ್ತೆ. ಸ್ಲೋ ಪಿಚ್ ಆಗಿರೋ ಕಾರಣ ಸಂದೀಪ್ ಶರ್ಮಾ ತುಂಬಾ ಹೆಲ್ಪ್ ಆಗ್ಬೋದು. ಬಟ್ ಇವ್ರು ಏನ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಈ ರೀತಿ ಆಗ್ತಾ ಇದೆ. ಆಲ್ಮೋಸ್ಟ್ ಆಲ್ ಈ IPL ಡೆಬ್ಯೂಟ್ ಅಲ್ಲಿ ಖಂಡಿತವಾಗ್ಲೂ ಆಲ್ರೆಡಿ 44 ಸಿಕ್ಸ್ ಹೊಡೆದರಂತೆ ನಮ್ಮ ಸೂರ್ಯವಂಶಿ. ಅಂದ್ರೆ ಎಲ್ಲ ಸೀಸನ್ ಆಡಿರೋ ಸೀಸನ್ಗಳಲ್ಲಿ IS ಅಷ್ಟು ಬೇಗ ಚೆನ್ನಾಗಿ ಆಡಿದ್ದಾರೆ. ಇನ್ನು ಅದಾದ್ಮೇಲೆ LHG ಸ್ಪಿನ್ನರ್ಸ್ ಪಿಕ್ಡು 7 ವಿಕೆಟ್ಸ್. ಎಕಾನಮಿ ತಗೊಂಡಾಗ ಕಡಿಮೆನೇ ಇದೆ, ಆಲ್ರೆಡಿ 7 ವಿಕೆಟ್ ತಗೊಂಡ್ರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ರೀತಿ ಆಗ್ತಾ ಇದೆ. ನಿಕ್ಲಸ್ ಪುರಾನ್ ಫಾರ್ಮ್ ಅಲ್ಲಿ ಇಲ್ಲ. ಆಡನ್ ಮಾಕ್ರಮ್ ನಿಕ್ಲಸ್ ಪುರಾನ್ ಫಾರ್ಮ್ ಇರೋ ಕಾರಣ ಜಾಸ್ ಇಂಗ್ಲಿಷ್ ಅವರು ನಾಳೆ ಆಡ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಚೇಂಜಸ್ ಮಾಡ್ತಾರೆ ಅಂತ. LHGಲಿ ಖಂಡಿತವಾಗ್ಲೂ ಮ್ಯಾಚ್ ತಗೊಂಡಾಗ ಈ ರೀತಿ ಇದೆ. ಪಿಚ್ ರಿಪೋರ್ಟ್ ಆದಾಗ ಲೋಕ್ ಸ್ಕೋರಿಂಗ್ ಆಗ್ಬೋದು ಅಂತ ಹೇಳ್ತಾರೆ. ಬಟ್ ಫಸ್ಟ್ ಬ್ಯಾಟಿಂಗ್ಗೆ ಹೆಲ್ಪ್ ಆಗಿರುತ್ತೆ ಈ ಪಿಚ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವಿನ್ನರ್ ಯಾರು ಅಂತ ಕೇಳೋದಾದ್ರೆ LHGನೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಸದ್ಯ ಮಾಡಿ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು, ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಮಾಡಿ. ಮಿಸ್ ಮಾಡಿದ ಚಾನಲ್ ಯಾರನ್ನ ಹೊಸದಾಗಿ ನೋಡ್ತಿದ್ರೆ ಮಿಸ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.